ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು. ಯಾರು ಅರಿಯಾದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ನನ್ನ ಯೇಸುವೆ. ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು. ಮೂಲೆಗೆಸೆಯಲ್ಪಟ್ಟ ನನ್ನ ಅಮೂಲ್ಯವೆಂದು ಎಣಿಸಿ ಅಭಿಷೇಕ ಮಾಡಿದ ಕರ್ತನೇ. ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 25ರ ಮೇಲ್ಪಟ್ಟು 11ನೇ ಅಧ್ಯಾಯ 25ರಿಂದ ನಾವು ಈ ದಿನ ನೋಡ್ತಾ ಇದ್ದೇವೆ. ನಿನ್ನೆ ದಿನ ನಾವು ನೋಡಿದ್ವಿ, ನಾವು ಕಸಿ ಮಾಡಲ್ಪಟ್ಟ ಸಸಿಗಳು, ಕಾಡೆಣ್ಣೆ ಮರದ ರೆಂಬೆಗಳಾಗಿದ್ದ ನಮ್ಮನ್ನು ದೇವರು ಅಪಾರ ಕರುಣೆಯ ನಿಮಿತ್ತ ನಮ್ಮನ್ನು ಉತ್ತಮ ತಳಿಯ ಓಲಿವ್ ಮರದೊಟ್ಟಿಗೆ ಕಸಿ ಮಾಡಿಸಿ ಸತ್ಫಲಗಳನ್ನೀಯುವ ಸಸಿಗಳನ್ನಾಗಿ ಮಾರ್ಪಡಿಸಿದರು. ಅದು ಪ್ರಭು ಯೇಸುವಿನೊಟ್ಟಿಗೆ ನಾವು ಒಂದಾಗುವುದರ ಮೂಲಕ. ಹೀಗೆ ಅವಿಧೇಯರಾಗಿದ್ದ ಇಸ್ರಾಯೇಲರು, ಯಹೂದಿಗಳು ಯೇಸುವನ್ನು ಸ್ವೀಕರಿಸಿದರೆ ದೇವರ ಕರುಣೆ ಅವರ ಮೇಲೂ ಇಳಿದು ಬರುತ್ತದೆ. ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ನನ್ನ ಯೇಸು ನನ್ನ ರಕ್ಷಕ. ಆಮೇನ್. ಈ ದಿನದ ಟೈಟಲ್ ನೋಡುವುದಾದರೆ, ಸರ್ವರ ಮೇಲೂ ಸರ್ವೇಶ್ವರನ ಕರುಣೆ. ಬಿದ್ದು ಹೋದವರನ್ನು ಸಹ ದೇವರು ರಕ್ಷಿಸಲು ಸಮರ್ಥರಾಗಿದ್ದಾರೆ. ಆದ್ದರಿಂದ ನಿಂತಿರುವ ನೀನು ಬಿದ್ದು ಹೋದವರತ್ತ ತಿರಸ್ಕಾರ ಮಾಡದೆ ಎಚ್ಚರಿಕೆಯಿಂದಿರು. 25ನೇ ವಚನ, ಪ್ರಿಯ ಸಹೋದರರೇ, ನೀವೇ ಬುದ್ಧಿವಂತರೆಂದು ಉಬ್ಬಿ ಹೋಗಬೇಡಿ. ನಿಮಗೊಂದು ನಿಗೂಢ ರಹಸ್ಯವನ್ನು ತಿಳಿಸ ಬಯಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರ ಮೊಂಡುತನ ತಾತ್ಕಾಲಿಕವಾದುದು. ಇಸ್ರಾಯೇಲರಲ್ಲದವರು ಪೂರ್ಣ ಸಂಖ್ಯೆಯಲ್ಲಿ ದೇವರ ಬಳಿಗೆ ಬರುವ ತನಕ ಮಾತ್ರ ಅದು ಇರುತ್ತದೆ. ನೋಡಿ, ಇಸ್ರಾಯೇಲರ ಅವಿಧೇಯತೆ, ಇಸ್ರಾಯೇಲರು ದೇವರನ್ನ ಸ್ವೀಕರಣೆ ಮಾಡದೇ ಇರುವಂಥದ್ದು ತಾತ್ಕಾಲಿಕ, ಕೆಲವು ದಿನಗಳ ತನಕ ಮಾತ್ರ. ಯಾತಕ್ಕಾಗಿ? ಇದು ದೇವರ ಚಿತ್ತ, ದೇವರ ಯೋಜನೆ. ಇಸ್ರಾಯೇಲರ ಅಲ್ಲದವರು, ಅನ್ಯ ಜನರು ಪೂರ್ಣ ಸಂಖ್ಯೆಯಲ್ಲಿ ದೇವರ ಬಳಿ ಬರುವ ತನಕ ಅವರನ್ನ ಆ ಅವಿಧೇಯತೆಯ ಬಂಧನದಲ್ಲಿ ದೇವರು ಸಿಲುಕಿಸಿದ್ದಾರೆ. ಇಸ್ರಾಯೇಲರಲ್ಲದವರು ಪೂರ್ಣ ಸಂಖ್ಯೆಯಲ್ಲಿ ಅನ್ಯ ಜನರು ಬಂದ ಮೇಲೆ ದೇವರು ಇಮ್ಮಿಡಿಯೇಟ್ ಆಗಿ ತನ್ನ ಕರುಣೆಯಿಂದ ಬಿದ್ದು ಹೋದ ಇಸ್ರಾಯೇಲರನ್ನು ರಕ್ಷಿಸುವವರಾಗಿದ್ದಾರೆ. ಅನಂತರ ಇಸ್ರಾಯೇಲ್ ಜನಾಂಗವೆಲ್ಲವೂ ಜೀವೋದ್ಧಾರವನ್ನು ಹೊಂದುವುದು. ಇಸ್ರಾಯೇಲ್ ಜನಾಂಗವೆಲ್ಲವೂ ಜೀವೋದ್ಧಾರ ಹೊಂದುವುದು. ಇಸ್ರಾಯೇಲ್, ಯಾಕೋಬನ 12 ಗೋತ್ರದ ಜನಾಂಗ ರಕ್ಷಣೆಯನ್ನು ಹೊಂದುವುದು. ಯೋಹಾನ 3:16, ದೇವರು ಈ ಲೋಕವನ್ನ ಎಷ್ಟಾಗಿ ಪ್ರೀತಿ ಮಾಡಿದರೆಂದರೆ ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂದೇ ತನ್ನ ಏಕೈಕ ಪುತ್ರರಾದ ಯೇಸುವನ್ನ ಈ ಲೋಕಕ್ಕಾಗಿ ಧಾರೆ ಎರೆದರು. ಎಲ್ಲ ಮಾನವರು ಸತ್ಯವನ್ನ ಅರಿತು ಜೀವೋದ್ಧಾರವನ್ನು ಪಡೆದುಕೊಳ್ಳಬೇಕೆಂಬುದೇ ದೈವೇಚ್ಛೆ. ಅದಕ್ಕಾಗಿ ಸತ್ಯವನ್ನ ಸಾರಲಾಗುತ್ತಿದೆ. ಆ ಸತ್ಯ ಪ್ರಭು ಯೇಸು, ಆ ಸತ್ಯ ಶುಭ ಸಂದೇಶವೇ ಆಗಿದೆ. ಹಾಗಾದರೆ ದೇವರು ಅನ್ಯಾಯ ಮಾಡ್ತಾ ಇದ್ದಾರಾ? ಇಲ್ಲ. ದೇವರು ಪಕ್ಷಪಾತ ಮಾಡ್ತಾ ಇದ್ದಾರಾ? ಇಲ್ಲ. ದೇವರ ತೀರ್ಪು ಅನ್ಯಾಯವಾದದ? ಇಲ್ಲ. ಮಾನವ, ನೀನು ಕಾಡೆಣ್ಣೆ ರೆಂಬೆಯಾಗಿದೆ. ನಿನ್ನನ್ನೇ ರಕ್ಷಣೆ ಮಾಡಿರುವಾಗ ದೇವರ ಕೃಪೆ ಸರ್ವರ ಮೇಲೂ, ದೇವರ ಕರುಣೆ ಸರ್ವರ ಮೇಲೂ. ಅದಕ್ಕೆ ಹೇಳ್ತೀವಲ್ಲ, ದೇವರು ವರ ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅನ್ನುವ ರೀತಿಯಲ್ಲಿ ದೇವರ ಕರುಣೆ ಸರ್ವರ ಮೇಲೂ. ಓಕೆ. ಅನಂತರ ಇಸ್ರಾಯೇಲ್ ಜನಾಂಗವೆಲ್ಲವೂ ಜೀವೋದ್ಧಾರವನ್ನು ಹೊಂದುವುದು. ಇದಕ್ಕೆ ಆಧಾರವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಲೋಕೋದ್ಧಾರಕನು ಬರುವನು, ಸಿಯೋನಿನಿಂದ ಅಧರ್ಮತೆಯನ್ನು ನೀಗಿಸುವನು ಯಾಕೋಬ ವಂಶದಿಂದ. ಇಲ್ಲಿ ಬರೀ ಯಾಕೋಬನಿಂದ ಅಂತ ಹೇಳ್ತಾ ಇಲ್ಲ, ಯಾಕೋಬನ ವಂಶದಿಂದ. ಯಾಕೋಬ ನಯವಂಚಕ, ಶಾಪಗ್ರಸ್ತ, ದೇವರೊಟ್ಟಿಗೆ ಸಂಧಾನ ಮಾಡಿಕೊಂಡು ಇಸ್ರಾಯೇಲ ಎಂದು ಮಾರ್ಪಾಡಾದ ಮೇಲೆ ಅವನ 12 ಮಕ್ಕಳು 12 ಗೋತ್ರಗಳಾಗಿ ದೇವರು ಆಯ್ಕೆ ಮಾಡಿಕೊಂಡರು.
ಆ 12 ಗೋತ್ರಗಳು ಪ್ರಪಂಚದ ಎಲ್ಲೆಡೆ ಹಬ್ಬಿ ಹರಡಿರುವ ಪೂರ್ಣ ಜನಾಂಗವಾಗಿದೆ. ಸೊ ಯಾಕೋಬನ ವಂಶದಿಂದ, ವಂಶ ಅಂದ್ರೇನು? ಯಾಕೋಬನಿಂದ ಅಂದರೆ ಒಬ್ಬ ವ್ಯಕ್ತಿಯಿಂದ ನಾನು ಅಧರ್ಮತೆಯನ್ನು ನೀಗಿಸುತ್ತೇನೆ. ದೇವರ ಕರುಣೆ, ದೇವರ ಕರುಣೆ. ಆತನು ಕರುಣೆ ತೋರುವುದರಲ್ಲಿ ಶ್ರೀಮಂತನು, ಕೃಪೆಯಲ್ಲಿ ಮಹದೈಶ್ವರ್ಯ ಉಳ್ಳವನು. ಯಾಕೋಬನ ವಂಶದಿಂದಲೇ. ಯಾಕೋಬನ ವಂಶ ಅಂದರೆ ಯಾರು? 12 ಮಕ್ಕಳು, 12 ಗೋತ್ರಗಳು. ಆ ವಂಶದಿಂದ ನಾನು ಅಧರ್ಮತೆಯನ್ನು ನೀಗಿಸುವೆನು, ನಾನು ಪರಿಹರಿಸುವೆನು ಅವರ ಪಾಪಗಳನ್ನು, ಅವರೊಡನೆ ಮಾಡಿಕೊಳ್ಳುವೆನು ಆಗ ಒಡಂಬಡಿಕೆಯನ್ನು. ಆ ಒಂದು ಜನರೊಟ್ಟಿಗೆ ಮಾಡಿಕೊಳ್ಳುವೆನು ನಾನು ಮತ್ತೊಂದು ಒಡಂಬಡಿಕೆಯನ್ನು ಎಂದು. ಈ ಒಡಂಬಡಿಕೆಯ ಬಗ್ಗೆ ನಾವು ನೋಡುವುದಾದರೆ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ ವಚನ 31ರ ಮೇಲ್ಪಟ್ಟು ಬಹಳ ಚೆನ್ನಾಗಿದೆ. ಸ್ವಲ್ಪ ಸಮಯ ಆದರೂ ದಯವಿಟ್ಟು ಬೈಬಲ್ ತೆಗೆದು ಈ ವಾಕ್ಯವನ್ನು ಮತ್ತೊಮ್ಮೆ ನೀವು ಓದಿ. ಫ್ರೀ ಇರುವಾಗ ಮತ್ತೊಮ್ಮೆ ವಾಕ್ಯ ಕೇಳಿ. ಯಾಕಂದರೆ ರೋಮನರಿಗೆ ಬರೆದ ಪತ್ರ ಬಹಳ ಏನದು ಒಳ ಅರ್ಥಗಳನ್ನು ಒಳಗೊಂಡಿರುವುದು. ಅದನ್ನು ವಿವರಣೆ ಮಾಡೋದಕ್ಕೂ ಪವಿತ್ರಾತ್ಮರ ಕೃಪೆ ಬೇಕು. ಅದು ಪವಿತ್ರಾತ್ಮರು ನಮಗೆ ಎಷ್ಟು ತಿಳಿಸಿಕೊಡುತ್ತಾರೋ ಅಷ್ಟು ಮಾತ್ರ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬಲ್ಲೆ. ಇದು ನಾನು ಮಾತ್ರ ಅಲ್ಲ ಸ್ಟಡಿ ಮಾಡ್ತಾ ಇರೋದು, ನನ್ನೊಟ್ಟಿಗೆ ನೀವು ಸೇರಿ ಅಧ್ಯಯನ ಮಾಡ್ತಾ ಇದ್ದೀರಿ. ನಿಮಗೂ ಏನಾದರೂ ಹೊಸ ವಾಕ್ಯಗಳು ಇದರ ಬಗ್ಗೆ ರೆಫರೆನ್ಸ್ ಆಗಿ ಸಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಇನ್ನೂ ಆಧ್ಯಾತ್ಮಿಕವಾಗಿ ಬೆಳೆಯೋಣ. ಯೆರೆಮೀಯ 31 ವಚನ 31. ಸರ್ವೇಶ್ವರ ಹೇಳುವುದನ್ನು ಕೇಳಿ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವುವು. ಆ ಒಡಂಬಡಿಕೆ ನಾನು ಅವರ ಪೂರ್ವಜರನ್ನು ಕೈ ಹಿಡಿದು ಈಜಿಪ್ಟಿನಿಂದ ಕರೆದು ತಂದಾಗ ಮಾಡಿಕೊಂಡ ಒಡಂಬಡಿಕೆ ಅಲ್ಲ. ಆ ಒಡಂಬಡಿಕೆ ಈಗಿರುವುದು. ನನ್ನ ಧರ್ಮಶಾಸ್ತ್ರವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದ ಹಲಗೆಯ ಮೇಲೆ ಬರೆಯುವೆನು. ನನ್ನ ವಾಕ್ಯವನ್ನು ಅವರ ಹೃದಯದ ಹಲಗೆಯ ಮೇಲೆ ಬರೆಯುವೆನು, ನನ್ನ ಧರ್ಮಶಾಸ್ತ್ರವನ್ನು ಅವರ ಅಂತರಂಗದಲ್ಲಿ ಇಡುವೆನು. ಯಾಕಂದರೆ ಹಳೆಯ ಒಡಂಬಡಿಕೆ ಕಲ್ಲಿನ ಮೇಲೆ ಕಬ್ಬಿಣದಿಂದ ಕೊರೆಯಲಾಗಿತ್ತು. ಆ ಕಬ್ಬಿಣ ಮತ್ತು ಕಲ್ಲು ಹೇಗೆ ಕಠಿಣವೋ ಹಾಗೆ ಮನುಷ್ಯನ ಹೃದಯ ಕಠಿಣವಾಗಿತ್ತು. ಹಳೆಯ ಒಡಂಬಡಿಕೆಯನ್ನು ಪರಿಪಾಲನೆ ಮಾಡಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಅವರು ದೇವರಿಗೆ ಅವಿಧೇಯರಾದರು. ಆದರೆ ಹೊಸ ಒಡಂಬಡಿಕೆ ಪವಿತ್ರಾತ್ಮನಿಂದ ಲಿಖಿತವಾದದ್ದು. ಪವಿತ್ರಾತ್ಮ ಜೀವಾತ್ಮ. ಪವಿತ್ರಾತ್ಮ ಅದು ಬರೆದಿರುವುದು ಶಾಯಿಯಿಂದಲ್ಲ, ಕಬ್ಬಿಣದಿಂದಲ್ಲ, ಯೇಸುವಿನ ರಕ್ತದಿಂದ ಅದು ಬರೆಯಲಾಗಿದೆ. ಅದು ನಮ್ಮ ಅಂತರಂಗದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಹಲಗೆಯ ಮೇಲೆ ಬರೆಯಲಾಗಿದೆ. ಪವಿತ್ರಾತ್ಮರೇ ನಮ್ಮಲ್ಲಿ ಜೀವಾಳವಾಗಿದ್ದು ಆ ಒಡಂಬಡಿಕೆಯನ್ನು ಪಾಲಿಸುವ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸುವವರಾಗಿದ್ದಾರೆ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಒಬ್ಬನು ತನ್ನ ನೆರೆಹೊರೆಯವರನ್ನು ಕುರಿತು, ಅಣ್ಣ ತಮ್ಮಂದಿರನ್ನು ಕುರಿತು ಸರ್ವೇಶ್ವರನನ್ನು ಅರಿತುಕೋ ಎಂದು ಬೋಧಿಸಬೇಕಾಗಿಲ್ಲ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನನ್ನು ಅರಿತುಕೊಳ್ಳುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ಎಂದಿಗೂ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಎಂದಿಗೂ ಅವರ ಪಾಪವನ್ನು ನೆನಪಿಗೆ ತಂದುಕೊಳ್ಳುವುದಿಲ್ಲ. ಇದು ಸರ್ವೇಶ್ವರನಾದ ನನ್ನ ನುಡಿ. ಎಂದಿಗೂ ನಾನು ಅವರ ಪಾಪಗಳನ್ನು ನೆನಪಿಗೆ ತಂದುಕೊಳ್ಳುವುದಿಲ್ಲ. ಆ ಒಡಂಬಡಿಕೆ ಯೇಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆ. ಆ ಒಡಂಬಡಿಕೆ ಪವಿತ್ರಾತ್ಮರ ಪವಿತ್ರೀಕರಿಸುವುದರ ಮೂಲಕ ಮಾಡಲ್ಪಟ್ಟ ಒಡಂಬಡಿಕೆ. 28ನೇ ವಚನ. ಶುಭ ಸಂದೇಶವನ್ನು ತಿರಸ್ಕರಿಸಿದ್ದರಿಂದ ಇಸ್ರಾಯೇಲರು ದೇವರಿಗೆ ಶತ್ರುಗಳಾದರು. ಹೀಗಾದದ್ದು ನಮ್ಮ ಹಿತಕ್ಕೋಸ್ಕರವೇ. ನೋಡಿ, ನಾನು ಅವಾಗಿಂದ ಹೇಳಿಲ್ವಾ, ದೇವರಿಂದ ಆಯ್ಕೆ ಆದವರಾದವರಿಂದ ಪಿತಾಮಹ ಅಬ್ರಹಾಂ, ಇಸಾಕ್, ಯಾಕೋಬರ ನಿಮಿತ್ತ ಅವರು ದೇವರಿಗೆ ಮಿತ್ರರಾದರು. ಅದೇ ನಾನು ಕಾಡು ಮರ, ಉತ್ತಮ ತಳಿಯ ಓಲಿವ್ ಮರ, ನಮ್ಮ ಪೂರ್ವಜರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನ, ಅಬ್ರಹಾಮನ ಸೌಭಾಗ್ಯ ಯೇಸುವಿನಲ್ಲಿ ನಮಗೆ ನೆರವೇರುವಂತಾಯಿತು. ಓಹ್, ಅದ್ಭುತಕರವಾದದ್ದು. ಶುಭ ಸಂದೇಶವನ್ನು ಅವರು ತಿರಸ್ಕಾರ ಮಾಡಿದಾಗ ದೇವರಿಗೆ ಶತ್ರುಗಳಾದರು. ಆದರೂ ದೇವರು ತನ್ನ ಪೂರ್ವಜರಾದ ಅಬ್ರಹಾಮ, ಇಸಾಕ, ಯಾಕೋಬನೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ, ಹೊಸ ಒಡಂಬಡಿಕೆಯ ಮೂಲಕ ಅವರೆಲ್ಲರನ್ನು ದೇವರಿಗೆ ಮಿತ್ರರನ್ನಾಗಿ ಮಾರ್ಪಡಿಸಿದರು. ದೇವರು ತಾವೇ ನೀಡುವ ವರವನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ. ಅಬ್ರಹಾಮನಿಗೆ ಮಾಡಿದ ವಾಗ್ದಾನ, ಇಸಾಕನಿಗೆ ಕೊಟ್ಟ ಮಾತು, ಯಾಕೋಬನಲ್ಲಿ ನೆರವೇರಿಸಿದ ಆ ಶಪಥ ಎಂದಿಗೂ ಹಿಂತೆಗೆದುಕೊಳ್ಳುವುದಿಲ್ಲ. ದೇವರು ಮಾಡಿದ ವಾಗ್ದಾನಕ್ಕೆ ಮನುಷ್ಯ ನಂಬಿಗಸ್ತ ಅಲ್ಲದಿದ್ದರೂ ದೇವರು ನಂಬಿಗಸ್ತನಾಗಿದ್ದ ಕಾರಣ ವಾಗ್ದಾನವನ್ನು ನೆರವೇರಿಸುವವರಾಗಿದ್ದಾರೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು
ಅವಿಶ್ವಾಸಿಗಳಾದರೂ ಆತನು ವಿಶ್ವಾಸಕ್ಕೆ ಪಾತ್ರನು. ಮನುಷ್ಯನಂತೆ ಎರಡು ಮಾತು ಹೇಳುವವರಲ್ಲ, ನಾಲಿಗೆಯ ಮಾತನ್ನು ಬದಲಾಯಿಸಿಕೊಳ್ಳುವವರಲ್ಲ. ಅವರು ಹೇಳಿದ್ದನ್ನ ನೆರವೇರಿಸೇ ತೀರುವವರು. ಅದನ್ನು ತಡೆ ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಸ್ರಾಯೇಲರಲ್ಲದ ನೀವು ಹಿಂದೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ, ಆದರೆ ಈಗ ಇಸ್ರಾಯೇಲರ ಅವಿಧೇಯತೆ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರು, ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರು ಕರುಣೆಯನ್ನು ಹೊಂದುವರು. ವಾವ್! ಇಸ್ರಾಯೇಲರು ಅವಿಧೇಯರಾದಾಗ ಅನ್ಯ ಜನರು ಯೇಸುವಿಗೆ ವಿಧೇಯರಾದರು. ಈಗ ನಾವು ದೇವರ ಕರುಣೆಯನ್ನು ಸವಿಯುವುದನ್ನು ನೋಡಿ ಅವರೂ ಸಹ ದೇವರ ಕರುಣೆಯನ್ನು ಸವಿಯಲು ವಿಧೇಯರಾದರೆ ದೇವರ ಕರುಣೆ ಅವರ ಮೇಲೂ ಹರಿಸಲಾಗುತ್ತದೆ. ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನು ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇಸ್ರಾಯೇಲರು ಯಾತಕ್ಕಾಗಿ ಅವಿಧೇಯರಾದರು? ಅವರು ತಮ್ಮ ಸ್ವಂತ ಸತ್ಕಾರ್ಯಗಳನ್ನು ಆಧಾರವಾಗಿಟ್ಟುಕೊಂಡರೆ ಹೊರತು ವಿಶ್ವಾಸವನ್ನು ಅವರು ಆಧಾರವಾಗಿಟ್ಟುಕೊಳ್ಳಲಿಲ್ಲ. ಇವತ್ತು ನಾನು, ನನ್ನ ಬಲ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಎಂದು ಇರುವ ಆ ಜನ ನಮ್ಮದೇನೂ ಅಲ್ಲ, ಎಲ್ಲ ದೇವರ ಕೃಪೆ, ದೇವರ ಕರುಣೆ ಎಂದು ದೇವರ ಕರುಣೆಯನ್ನು ಆಶ್ರಯಿಸಿಕೊಂಡಿದ್ದೇ ಆದರೆ, ಯೇಸುವನ್ನು ಸ್ವೀಕಾರ ಮಾಡಿದ್ದೇ ಆದರೆ, ದೇವರ ಕರುಣೆ ಅವರು ಸವಿಯಬೇಕೆಂದೇ ದೇವರೇ ಅವರನ್ನು ಅವಿಧೇಯತೆ ಎಂಬ ಬಂಧನಕ್ಕೆ ಸಿಲುಕಿಸಿದ್ದಾರೆ. ಸರ್ವವು ಸರ್ವೇಶ್ವರನದೇ. ಆದ ಕಾರಣ ದೇವರ ಸಿರಿ ಸಂಪತ್ತು, ಜ್ಞಾನ, ವಿಜ್ಞಾನ ಎಷ್ಟು ಅಗಾಧ, ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ, ಅವರ ನಿಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ. ದೇವರ ಜ್ಞಾನ, ದೇವರ ಕಾರ್ಯವೈಖರಿ, ದೇವರ ಯೋಜನೆ ಮನುಷ್ಯನಿಗೆ ಗ್ರಹಿಕೆಗೆ ಅಸಾಧ್ಯ. ಪ್ರಭುವಿನ ಮನಸ್ಸನ್ನು ಅರಿತವರಾರು, ಅವರಿಗೆ ಉಪದೇಶಿಸುವವರಾರು, ಮೊದಲೇ ಅವರ ಬಳಿ ಕೊಟ್ಟಿಟ್ಟವರಾರು, ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು. ನಾವು ನಿಮ್ಮನ್ನು ನಂಬಿದ್ವಿ, ನಮಗೆ ರಕ್ಷಣೆ. ಅವ್ರು ನಿಮ್ಮನ್ನು ನಂಬಲಿಲ್ವಲ್ಲ, ಯಾಕೆ ಅವರ ಮೇಲೆ ಕರುಣೆ ತೋರುತ್ತಿ ಎಂದು ದೇವರನ್ನ ಕೇಳಲು ಯಾರಿಂದ ಸಾಧ್ಯ? ಮೊದಲೇ ಕೊಟ್ಟಿಟ್ಟಿದೆಯಾ? ಅವರ ಜ್ಞಾನ ಅಪಾರವಾದುದು. ಅದಕ್ಕೆ ಧರ್ಮೋಪದೇಶ ಕಾಂಡ 29:29 ನಾವು ನೋಡ್ತೇವೆ, ರಹಸ್ಯವಾದವುಗಳು ನಮ್ಮ ದೇವರಾದ ಸರ್ವೇಶ್ವರನಿಗೆ ಸೇರಿದವು, ಆದರೆ ಅವರಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯ ಪಾಲಾಗಿರುವವು. ಆದುದರಿಂದ ಏನು ಪ್ರಕಟವಾಗಿದೆ ಅದು ನಮಗೆ ಸೀಮಿತ. ಇನ್ನು ಎಷ್ಟೋ ರಹಸ್ಯಗಳಿದೆ. ದೇವರ ಚಿತ್ತ, ದೇವರ ಜ್ಞಾನ, ದೇವರ ಮಹಿಮೆ, ಅವರ ಯೋಜನೆ. ಅದಕ್ಕೆ ಉಪದೇಶಕನ ಗ್ರಂಥ 11:5 ನಾವು ನೋಡ್ತೇವೆ, ತಾಯಿಯ ಗರ್ಭದಲ್ಲಿ ಭ್ರೂಣದ ಬೆಳವಣಿಗೆಯನ್ನು ಯಾರಿಂದಾದರೂ ಗ್ರಹಿಸಿಕೊಳ್ಳಲು ಸಾಧ್ಯವೇ? ಗಾಳಿಯ ಚಲನ ವಲನವನ್ನು ತಡೆ ಹಿಡಿದು ನಿಲ್ಲಲು ಸಾಧ್ಯವೇ? ಅಂತೆಯೇ ಸರ್ವೇಶ್ವರನ ಕೆಲಸ ಕಾರ್ಯಗಳು ನಮ್ಮ ಗ್ರಹಿಕೆಗೆ ಮೀರಿದ್ದು ಎಂಬುದಾಗಿ. ಸಮಸ್ತವು 36ನೇ ವಚನ, ಸಮಸ್ತವು ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ. ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿಸಲ್ಲಲ್ಲಿ ಆಮೇನ್. ಸಮಸ್ತವು ಉಂಟಾದದ್ದು, ಇರುವುದು ಆತನಿಂದ, ಆತನಿಗಾಗಿ, ಆತನಲ್ಲಿ, ಆತನ ಮುಖೇನ, ಆತನಿಂದಲೇ. ಕೊಲೆಸ 1:16. ಎಲ್ಲವೂ ಆತನಿಂದ, ಆತನಿಗಾಗಿ, ಆತನಲ್ಲಿ, ಆತನದೇ ಸಮಸ್ತವೂ ಉಂಟಾಗಿರುವುದು. ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ. ಪ್ರಕಟಣೆ 5:13 ನಾವು ನೋಡ್ತೇವೆ, ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕದಲ್ಲಿರುವ ಸಕಲ ಜೀವರಾಶಿಗಳು ಯಜ್ಞದ ಕುರಿಮರಿಯಾದಾತನಿಗೆ, ಸಿಂಹಾಸನ ರೂಢನಾದಾತನಿಗೆ ಸದಾಕಾಲ ಸ್ತುತಿ ಸ್ತೋತ್ರ ಮಹಿಮೆ ಗೌರವ ಆರಾಧನೆ ಸಲ್ಲಲಿ ಎಂದು ಸಮಸ್ತ ಸೃಷ್ಟಿಗಳು ಆತನನ್ನು ಆರಾಧಿಸುವುದು. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಎಲ್ಲ ಕಾಲುಗಳು ಸರ್ವೇಶ್ವರನ ಸನ್ನಿಧಿಯಲ್ಲಿ ಮೊಣಕಾಲು ಉರುವುದು, ಎಲ್ಲ ನಾಲಿಗೆ ಯೇಸುವೇ ಪ್ರಭು ಎಂದು ಅರಿಕೆ ಮಾಡುವುದು. ಇದು ಸರ್ವೇಶ್ವರನು ತನ್ನ ಮೇಲೆ ಆಣೆ ಇಟ್ಟು ಹೇಳಿರುವ ಮಾತು. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸರ್ವರ ಮೇಲೂ ದೇವರ ಕರುಣೆ. ಇಂದು ಅವಿಧೇಯರಾಗಿರುವವರನ್ನು ಸಹ ದೇವರು ವಿಧೇಯತೆಗೆ ಕರೆತರಲು ದೇವರು ಶಕ್ತರಾಗಿದ್ದಾರೆ. ಆದ ಕಾರಣ ಇಡೀ ಲೋಕಕ್ಕಾಗಿ ಪ್ರಾರ್ಥಿಸೋಣ. ಕಠಿಣ ಪಾಪಿಗಳ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ಶುಭ ಸಂದೇಶ ಲೋಕದ ಕಟ್ಟ ಕಡೆವರೆಗೂ ಸಾರಲ್ಪಡಬೇಕು. ಮನುಷ್ಯನು ತನ್ನ ಸ್ವಂತ ಜ್ಞಾನ, ಸ್ವಂತ ಶಕ್ತಿಯನ್ನು ನಂಬದೆ ದೇವರ ವಾಕ್ಯ, ದೇವರ ಶಕ್ತಿ, ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳುವಂತೆ ದೈವಿಕ ಕರುಣೆ ನಮ್ಮ ಮೇಲೂ, ಇಡೀ ಭೂಲೋಕದ ಮೇಲೂ ಯಥೇಚ್ಛವಾಗಿ ಸುರಿಸಲ್ಪಡಲಿ.
ಯೇಸುವೆ, ಎಲ್ಲ ಕಠಿಣ ಪಾಪಿಗಳು ಮನ ಪರಿವರ್ತನೆಯನ್ನು ಹೊಂದಿ ರಕ್ಷಕನನ್ನು ಸ್ವೀಕರಿಸಬೇಕಾದ ಕೃಪೆ ಅವರಿಗೆ ಲಭಿಸಲಿ. ಪರಿಶುದ್ಧಾತ್ಮರು ಅವರ ಹೃನ್ಮನಗಳಲ್ಲಿ ಕಾರ್ಯ ಮಾಡಲಿ. ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ದೇವರ ಕರುಣೆ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ, ದೈವಿಕ ಕರುಣೆ, ದೇವರ ಕೃಪೆಯ ಆಶ್ರಯದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವಿತದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಕರುಣೆಗಾಗಿ ಪ್ರಾರ್ಥಿಸುತ್ತಾ, ಯೆಶಾಯ 59:21, ದೇವರು ಮಾಡಿಕೊಂಡ ಹೊಸ ಒಡಂಬಡಿಕೆ, ನನ್ನ ವಾಕ್ಯ ನಿಮ್ಮ ನಾಲಿಗೆಯಿಂದ ಆಗಲಿ, ನಿಮ್ಮ ಸಂತತಿಯ ಸಂತಾನದ ನಾಲಿಗೆಯಿಂದ ಎಂದಿಗೂ ತೊಲಗುವುದಿಲ್ಲ. ನಿಮ್ಮಲ್ಲಿ ನಾನು ಕೊಟ್ಟಿರುವ ಆತ್ಮ ನಿಮ್ಮಿಂದಾಗಲಿ ನಿಮ್ಮ ಸಂತತಿಯ ಸಂತಾನದಿಂದಾಗಲಿ ಎಂದಿಗೂ ತೆಗೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾರೆ. ಆಮೇನ್ ಎಂದು ಹೇಳುವ ದೇವರ ವಾಕ್ಯ ನನ್ನಲ್ಲಿಯೂ ನನ್ನ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡಲಿ. ಅಬ್ರಾಮ್, ಈಸಾಕ್, ಯಾಕೋಬನ ನಿಮಿತ್ತ ದೇವರಿಗೆ ಶತ್ರುಗಳಾಗಿದ್ದರೂ ಸಹ ಇಸ್ರಾಯೇಲರನ್ನು ದೇವರು ಮಿತ್ರರನ್ನಾಗಿ ಮಾರ್ಪಡಿಸಿಕೊಳ್ಳುತ್ತೇನೆ ಎಂದು ವಾಗ್ದಾನ ಮಾಡಿರುವ ಆ ವಚನದ ಆಧಾರದ ಮೇರೆಗೆ ನನ್ನ ಮೇಲೆ ನೆಲೆಗೊಂಡಿರುವ ದೇವರ ಆತ್ಮ, ನನ್ನಲ್ಲಿ ಇರಿಸಿರುವ ದೇವರ ವಾಕ್ಯ ನನ್ನ ಸಂತತಿಯ ಸಂತಾನದ ಬಾಯಿಂದ ಎಂದಿಗೂ ತೊಲಗದಂತೆ ನಿತ್ಯಕ್ಕೂ ಅವರಲ್ಲಿ ಕಾರ್ಯ ಮಾಡುವಂತೆ ನನ್ನ ಕುಟುಂಬ, ನಮ್ಮೆಲ್ಲರ ಕುಟುಂಬಗಳು ನಮ್ಮ ಸಂತತಿ ಸಂತಾನದ ಸಂರಕ್ಷಣೆ ಅಭಿಷೇಕಕ್ಕಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.